ಹಾಯ್ ಮೇಡ ಹಾಯ್. ಚಟ್ನಿ ಫ್ರೈ ಮಾಡ್ತಾಳಂತ ಅಂದರೆ ನಾನೇ ಹಾಕಿದ್ರು ಅವಳು ಉಪ್ಪು ಕಡಿಮೆ ಅದೆಲ್ಲ ಇದು ಮಾಡ್ತಾಳವಳೆ. ನೋಡಿ ಪ್ರಾನ್ಸ್ ಪಲ್ಯ ಮಾಡುವ ಅಂತ. ಸಾಂಬಾರಲ್ಲ ಇದು ಪಲ್ಯ. ಇದು ನೀರು ಹಾಕಿದ್ದು ಬೇಯಲಿಕ್ಕೆ, ಆಮೇಲೆ ಇದು ಒಡೆದ ಮೇಲೆ ಗಟ್ಟಿ ಆಗುತ್ತೆ. ಮತ್ತೆ ಅನ್ವಿ ಉಪ್ಪು ಖಾರ ಎಲ್ಲ ನೋಡ್ತಾ ಇರೋದು ಸಾಂಬಾರಿಗೆ ಹೆಂಗಾಯ್ತು ಅಂತ. ಕೈ ಹಾಂ ಎಂತ ಇದು ಉಪ್ಪು ಖಾರ ಸಮ ಇತ್ತು ಹೌದಾ? ಸರಿ ತಂತ. ಇದು ಪಲ್ಯ ಮಾಡಿದ್ರೆ ಪಟ್ಟ ತೆಗಿಬಾರ್ದು, ಸ್ವಲ್ಪ ಬೇಯಬೇಕು, ಇಲ್ಲಾಂದ್ರೆ ವಾಂತಿ ಬೇದಿ ಆ ಥರ ಶುರುವಾಗುತ್ತೆ ಅಂತ. ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ. ಎಲ್ಲ ಮಾಡಿ ಆಯ್ತು ನಾವು. ಆಮೇಲೆ ನೆನಪಾಯ್ತು ವೀಡಿಯೋ ಮಾಡಬೇಕಂತ. ಇದಕ್ಕೆಂತ ಇಲ್ಲ, ಫಸ್ಟ್ ಒಂದು ಖಾರದ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ ಒಂಚೂರು ಹಾಕಿ ಒಗ್ಗರಣೆ ಮಾಡಿ, ಆಮೇಲೆ ಇದನ್ನು ಹಾಕಿ, ಆಮೇಲೆ ಟೊಮೆಟೊ ಕಟ್ ಮಾಡಿ ಹಾಕಿ, ಖಾರದ ಪುಡಿ ಹಾಕಿ, ಉಪ್ಪು ಹಾಕಿ, ಅಷ್ಟೇ ಕೆಲಸ ಅಲ್ಲ. ಬೇಗ ಆಗತ್ತೆ. ಮತ್ತೆ ಉಪ್ಪು ಸರಿ ಆಯ್ತಾ? ಉಪ್ಪು ಖಾರ ಎಲ್ಲ ಕರೆಕ್ಟಾ? ನೋಡಿ ಇಷ್ಟು ಚಿಕ್ಕಳಾದರೆ ಎಲ್ಲ ಕರೆಕ್ಟ್ ಅಂತ ನಾನು ನೋಡ್ತೀನಿ. ಈಗ ನಾನು ನೋಡಿ ಆದಮೇಲೆ ನನಗೆ ಗೊತ್ತಾಗುತ್ತೆ ಇವಳು ಸರಿ ಹೇಳಿದಾಳೆ. ಅರಿ ನಂಗೆ ಹಾಕ. ಹಾಕ್ಬೇಡ, ಬಿಸಿ ಬಿಸಿ ಬಿಸಿ. ಹಾಂ ಹಾಂ ಹಾಂ. ಈ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ. ಅನ್ವಿ ಹೇಳ್ದಂಗೆ ಅನ್ವಿ ಮಾಡಿ ಸಾಂಬಾರು ಅಂತಲೇ ಹೇಳ್ಬೋದು. ಎಲ್ಲ ಅನ್ವಿನೇ ಉಪ್ಪು ಇಷ್ಟ ಹಾಕಿ ಹಾಗೆ ಹೀಗೆ ಅಂತಂದ್ರೆ ಖಾರ ಕಡಿಮೆ ಹಾಕಿ, ಖಾರ ಜಾಸ್ತಿ ಹಾಕಿ ಎಲ್ಲ ಹೊಳೆದೆ ಹಾಕಿದ್ದು ನಾನಲ್ಲ. ಖಾರ ಜಾಸ್ತಿ ಹಾಕ್ಬೇಡಿ ಅಂತಾಳೆ. ಖಾರ ಇದ್ರೇ ಚೆನ್ನಾಗಿರೋದು. ಸ್ವಲ್ಪ ಖಾರ ಇದ್ರೆ ಮಾತ್ರ ಇದೆ. ಈ ನಾನ್ ವೆಜ್ಜಿಗೆ ಯಾವಾಗಲೂ ಹಾಗೆ ಖಾರ ಇದ್ರೆ ಮಾತ್ರ ಚೆನ್ನಾಗಿರೋದು. ಸಾಂಬಾರು ಕುದೀತಾ ಇದೆ ಇಲ್ಲಿ. ನಾನು ಅನ್ವಿ ಇಲ್ಲಿ ಅಲ್ಲ. ಬೆಂದಮೇಲೆ ಒಂದು 10 ನಿಮಿಷ ಕಾಲು ಗಂಟೆ ಕುದ್ದಾದ್ಮೇಲೆ ಆಫ್ ಮಾಡಿದ್ರೆ ಆಯ್ತು. ಗ್ಯಾಸ್ ಅಷ್ಟೇ, ಮುಗೀತು ಇಲ್ಲಿ ಸಾಂಬಾರು. ಈ ಚಟ್ಲಿ ಫ್ರೈ ಮಾಡೋದು ಹೇಗೆ ನೋಡುವ ಯಾವ ಥರ ಅಲ್ಲ. ಚಟ್ಲಿ ಫ್ರೈ ಪ್ರಾನ್ಸದು. ಹಾಂ ಹಾಕಿ ಚಟ್ಲಿ ಫ್ರೈ ಮಾಡ್ತಾಳೆ ಅಂತಾಳೆ ಪ್ರಾನ್ಸದ. ಆಯ್ತಾ? ಕಾಣಿಸುತ್ತೆ. ಎಣ್ಣೆ ಕಡಿಮೆ ಹಾಕ್ಬಿಟ್ಲೆ ಹಿಂಗೆ ಸೈಡಲ್ಲಿ ಹಿಂಗೆ ಹಾಕ್ತಾರೆ. ಇದು ಹಾಂ ಕುಡಿಲ್ಲ. ಜನ ಒಂದೊಂದೇ ಹಾಕ್ತೆ ಥರ ಎಣ್ಣೆಲ್ಲಿ ಕಾಯ್ತಾ ಇರುತ್ತೆ. ಇದಕ್ಕೆ ಬರೀ ಮೆಣಸಿನ ಪುಡಿ, ಉಪ್ಪು ಹಾಕಿದ್ದು ಅಷ್ಟೇ. ಹೀಗೆ ನೀವು ಮಾಡಿ ತಡಿ ಇರಲಿ ಮಗ, ಇರಲಿ ಹಂಗೆ. ಹೆಂಗೆ ಮಾಡೋದದ? ಹೆಂಗೆ ಹಾಕೋದು? ಯಾವ ಥರ ಹಾಕಿದ್ದು? ಎಣ್ಣೆ ಎಲ್ಲ ಬಿಸಿ ಆಗಿರಬೇಕು. ಕಡೆ ಉಪ್ಪು ಖಾರ ಮಿಕ್ಸ್ ಮಾಡಿ ಸ್ವಲ್ಪ ತಿತ್ತ ಕಡೆಗೆ ಹಾಕಿ ನಾವು. ಹಾಂ, ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಆಮೇಲೆ ಮುಚ್ಚಿ ಹಾಕಕ್ಕಲ್ಲ. ಆಮೇಲೆ ಬೆಂದ ಮೇಲೆ ತೆಗಿಬೇಕು. ಆಮೇಲೆ ಏನು ಮಾಡ್ಬೇಕಾ? ಹಾಕೊಂಡು ಊಟ ಮಾಡ್ಬೇಕು. ಹಾಗೆ ಹಾಕೊಂಡು. ಹಾಂ, ನಿಂಗೆ ಇಷ್ಟನಾ? ಇಷ್ಟ. ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ. ಅಯ್ಯೋ ನಾಚಿಕೆ.
ಮಸ್ತಿಷ್ಟು ನಾಚಿಕೆ ಬಾಯಿ ಅಂಜಲ್ ನುಂಗ್ತಾಳೆ ಅವಳು ಚಕ್ಲಿ ನೋಡ್ತಾಳೆ ಅಂಜಲ್ ನುಂಗ್ತಾಳೆ ಅಲ್ಲ ಹಂಗೆ ಮಚ್ಚು ಒಂದೊಂದೇ ಮಚ್ಚು ಹಾಕಕ್ಕೆ ಬೇಕಾ ಹಿಂಗೆ ಇನ್ನೊಂದು ಸೈಡ್ ಬೇಕದು ಅಲ್ಲಿ ಯಾವತ್ತು ಫಸ್ಟು ದೊಡ್ಡ ಬೆಂಕಿಯಲ್ಲಿ ಇರ್ತಿದೆ ಫಸ್ಟಿಗೆ ಹಾಕ್ಬೇಕಾರೆ ಆಮೇಲೆ ಸಣ್ಣ ಉರಿ ಎಲ್ಲ ಸಣ್ಣ ಉರಿ ಮಾಡಕ್ಕೆ ಅದರಲ್ಲೇ ಬೇಯ್ತದೆ ಆಯಿತಾ ಗೊತ್ತಾಯ್ತಾ ನೀವು